KGF ಜಿಲ್ಲಾ ಪೊಲೀಸ್ ವತಿಯಿಂದ ಬಂಗಾರಪೇಟೆಯಿಂದ ಮಾರಿಕುಪ್ಪ ತನಕ ಟ್ರೈನ್ ಹೋಗುತ್ತೆ. ಇವತ್ತು ಫ್ರೈಡೇ ಇದೆ, ವೀಕೆಂಡ್ಸ್ ಇರುತ್ತೆ, ಜಾಸ್ತಿ ರಸ್ ಇರುತ್ತೆ, ಅದಕ್ಕೆ ಜಾಸ್ತಿ ಜನದ ಮೂವ್ಮೆಂಟ್ ಇರುತ್ತೆ ಸಾಯಂಕಾಲದಲ್ಲಿ. ಅದಕ್ಕೆ ನಾವು ಅವ್ರಿಗೆ ಅರಿವು ಮೂಡಿಸ್ಲಿಕ್ಕೆ ನಾವು ಈಗ ಬಂಗಾರಪೇಟೆ ಸ್ಟೇಷನ್ ಎತ್ತಿ ಮಾರಿಕುಪ್ಪ ತನಕ ಹೋಗ್ತೀವಿ. ಎಲ್ಲ ಪ್ರತಿಯೊಂದು ಕೋಚಲ್ಲಿ ನಮ್ಮ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಜೊತೆ ಇರ್ತಾರೆ. ನಮ್ಮ ಪೊಲೀಸ್ ಇಲಾಖೆಯಿಂದ ಅವರು ಅವೇರ್ನೆಸ್ ಮೂಡಿಸ್ತಾರೆ ನಮ್ಮ ಹೆಲ್ಪ್ ಲೈನ್ ಬಗ್ಗೆ, ಮತ್ತು ಡ್ರಗ್ಸ್ ಬಗ್ಗೆ, ಮತ್ತು ಸೈಬರ್ ಕ್ರೈಮ್ ಬಗ್ಗೆ, ಮತ್ತು ಪಬ್ಲಿಕ್ಗೆ ಕೂಡ ಮಾತಾಡ್ತಾರೆ. ಅವರಿಗೆ ಏನಾದರೂ ಸಮಸ್ಯೆ ಇದ್ದರೆ, ಬಿಕಾಸ್ ಭಾಳ ಹೆಂಗಸರು ಲೇಡೀಸ್ ಕೂಡ ಟ್ರಾವೆಲ್ ಮಾಡ್ತಾರೆ, ಇದು ಅಲ್ಲಿ ಹೋಗಿ ತನಕ ಕತ್ಲ ಕೂಡ ಆಗುತ್ತೆ. ಸೊ ಅವರು ಸೇಫ್ಟಿ ಸರಿಯಾಗಿದೆಯಾ ಅಥವಾ ಅದು ಸ್ವಲ್ಪ ಚೆಕ್ ಮಾಡಲಿಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ನಾವು ಈಗ ಯಾವುದೇ ವ್ಯಕ್ತಿ ಟ್ರೈನಲ್ಲಿ ರೌಡಿ ಆ್ಯಕ್ಟಿವಿಟಿ ಮಾಡಬಾರ್ದು, ಅದಕ್ಕೆ ಕೂಡ ನಾವು ಇದು ಸ್ಟೆಪ್ ತಗೊಂಡಿದ್ದೀವಿ. ಕೆಲವು ನಮಗೆ ಮಾಹಿತಿ ಬಂದಿತ್ತು, ರೈಲ್ವೆ ಕೋಚಸಲ್ಲಿ ಸೀಟ್ಗೋಸ್ಕರ ಅಥವಾ ಬೇರೆ ಏನಾದರೂ ಸಣ್ಣ ಪುಟ್ಟ ಇಶ್ಯೂಗೋಸ್ಕರ ರೌಡಿಗಿರಿ ಮಾಡ್ತಾಯಿದ್ದಾರೆ. ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಡಲಿಕ್ಕೆ ಮತ್ತು ಅರಿವು ಮೂಡಿಸಲಿಕ್ಕೆ ನಾವು ಈ ಕ್ರಮ ತಗೊಳ್ತಾ ಇದ್ದೀವಿ. ಮುಂದೆ ಕೂಡ ಇದೇ ಥರ ನಾವು ಮಾಡ್ತೀವಿ. ಜನರು ಎಲ್ಲ ನಮಗೆ ಸಹಯೋಗ ಕೊಡ್ತಾ ಇದ್ದಾರೆ. ಜನರಿಗೆ ಒಂದು ಮನವಿ ಇದೆ, ಈ ಥರ ಯಾರು ಸಣ್ಣ ಪುಟ್ಟ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ಬೇರೆ ಏನಾದರೂ ರೌಡಿಸಮ್ ತೋರಿಸ್ತಾ ಇದ್ದಾರೆ ಅಥವಾ ಟ್ರೈನ್ಸಲ್ಲಿ ಡ್ರಗ್ಸ್ ಸೇರ್ತಾರೆ, ಗಾಂಜಾ ಸೇರ್ತಾರೆ, ಅದ್ರ ಬಗ್ಗೆ ತಕ್ಷಣ ನಮಗೆ ಮಾಹಿತಿ ಕೊಡಿ. ಅವ್ರ ಮೇಲೆ ನಾವು ಖಂಡಿತವಾಗಿ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಇವತ್ತು ನಾವು ಜನರಿಗೆ ಭರವಸೆ, ಪೊಲೀಸ್ ಇಲಾಖೆಯಿಂದ ಒಂದು ಭರವಸೆ ಕೊಡಲಿಕ್ಕೆ ಬಂಗಾರಪೇಟೆಯಿಂದ ಟ್ರೈನ್ ಹತ್ತಿ ಮಾರಿಕುಪ್ಪ ತನಕ ಬಂದಿದ್ದೀವಿ. ಈಗ ನಾವು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತಂಡ ಮಾಡಿ, ಪ್ರತಿಯೊಂದು ಕೋಚಲ್ಲಿ ಒಂದು ತಂಡ ಮಾಡಿ ಜನರಿಗೆ ಅರಿವು ಮೂಡಿಸಿದ್ದೀವಿ. ಅಲ್ಲಿ ಡ್ರಗ್ಸ್ ಬಗ್ಗೆ, 112 ಬಗ್ಗೆ, 193 ಸೈಬರ್ ಕ್ರೈಮ್ ಬಗ್ಗೆ, ಮತ್ತು ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ಆರಾಮಾಗಿ ಹೇಳಬಹುದು, ಅದ್ರ ಬಗ್ಗೆ ಅವರಿಗೆ ಹೇಳಿದ್ದೀವಿ. ಈ KGF ಇಲ್ಲಿ ರೌಡಿ ಫ್ರೀ ಮಾಡಲಿಕ್ಕೆ ನಮ್ಮ ಏನು ಕ್ರಮ ತಗೊಳ್ತಾ ಇದ್ದೀವಿ, ಅದರ ಕ್ರಮದಲ್ಲಿ ಇದು ಕೂಡ ಒಂದು ಸ್ಟೆಪ್ ಇದೆ. ಟ್ರೈನಲ್ಲಿ ಕೂಡ ಕೆಲವು ರೌಡಿಗಿರಿ ಮಾಡ್ತಾರೆ, ಈ ಥರ ಯಾರು ಮಾಡಬಾರ್ದು. ಯಾರು ಮಾಡಿದರೆ ಅವ್ರ ಮೇಲೆ ನಾವು ಮುಂದಿನ ದಿನದಲ್ಲಿ ಸೂಕ್ತ ಕ್ರಮ ತಗೊಳ್ತೀವಿ. ಅವು ಕೆಲವು ಸಮಸ್ಯೆ ಹೇಳಿದ್ದಾರೆ, ಲೇಟ್ ನೈಟ್ ಇಲ್ಲಿ ಟ್ರೈನ್ ಬರ್ತಾರೆ, ಕೆಲವು ಸಮಸ್ಯೆ ಹೇಳಿದ್ದಾರೆ, ಅದ್ರ ಬಗ್ಗೆ ಕೂಡ ನಾವು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಸರ್ಪ್ರೈಸ್ ವಿಸಿಟ್ ಮಾಡಿ ಅಲ್ಲಿ ಟ್ರೈನಲ್ಲಿ ಯಾರು ಡ್ರಿಂಕ್ ಮಾಡ್ತಾರೆ, ಸ್ಪೀಡ್ ಆಡ್ತಾರೆ ಅಥವಾ ಗಾಂಜಾ ಸೇರ್ತಾರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ. ರೈಲ್ವೆ ಇಲಾಖೆ ಇವತ್ತು ರೈಲ್ವೆ ಅಧಿಕಾರಿ ಕೂಡ ನಮ್ಮ ಜೊತೆ ಬಂದಿದ್ದಾರೆ, ಅವ್ರ ಜೊತೆ ಜಾಯಿಂಟ್ ನಾವು ಪೆಟ್ರೋಲಿಂಗ್ ಮಾಡಿದ್ದೀವಿ. ಸೊ ದ್ಯಾಟ್ ಪಬ್ಲಿಕ್ ಒಂದು ಅರಿವು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರಬೇಕು. ಈಗ ನಾವು ನಮ್ಮ ಇಲಾಖೆಯಿಂದ ನಾವು ಪೊಲೀಸ್ ನಾವೆಲ್ಲ ಇದ್ದೀವಿ, ಟ್ರೈನಲ್ಲಿ ಒಬ್ಬರೇ ಇಲ್ಲ, ಭಾಳ ಹೆಣ್ಮಕ್ಳು ಕೂಡ ಬರ್ತಾರೆ, ಬೆಂಗಳೂರು ಕೆಲಸ ಹೋಗ್ತಾರೆ, ಇಲ್ಲಿ ಬರ್ತಾರೆ, ಅವರಿಗೆ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ, ಭಯಮುಕ್ತಿಯಿಂದ ಇಲ್ಲಿ ತಿರುಗಾಡಬೇಕು, ಕೆಲಸಕ್ಕೆ ಹೋಗಬೇಕು, ಅದರ ಬಗ್ಗೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಜನರಿಗೆಲ್ಲ ನಮ್ಮ ಇಲಾಖೆಯಿಂದ ಮನವಿ ಇದೆ, ಯಾರಿಗೆ ಏನಾದರೂ ಸಮಸ್ಯೆ ಇದ್ದರೆ ರೌಡಿಗಿರಿ ಯಾರು ಮಾಡ್ತಾರೆ ಅಥವಾ ಬೇರೆ ಟ್ರೈನಿಯಲ್ಲಿ ಡ್ರಿಂಕ್ ಮಾಡ್ತಾರೆ ಅಥವಾ ಆಲ್ಕೋಹಾಲಿಕ್ ಡ್ರಗ್ಸ್ ಇರ್ತಾರೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು. 9480802700 ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಇದೆ, ಮತ್ತು 112 ಹೆಲ್ಪ್ಲೈನ್ ನಂಬರ್ ಇದೆ, ಅಲ್ಲಿ ಮಾಹಿತಿ ಕೊಡ್ಬೋದು. ನೀವು ನಿಮ್ಮದು ಎಲ್ಲರದ್ದು ಜನರದ್ದು ಸಾರ್ವಜನಿಕರು ಸಹಕಾರ ಬೇಕಿದ್ದರೆ ಅಷ್ಟು ಮಾಡ್ತೀವಿ.
ಸರ್ ಇನ್ನೂ ಸ್ವಲ್ಪ Local break up. ಹೋಗಿ ಲೇಡೀಸ್ ಬರ್ತಾರೆ, ಅವರಿಗೆ ಸ್ವಲ್ಪ ಯಾರು ಕನ್ಸ್ಯೂಮರ್ ಪರ್ಸನ್ ಬರ್ತಾರೆ, ಅವರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು ಎಲ್ಲ ಅವರಿಗೆ ಜನರಿಗೆ ಜಾಸ್ತಿ ಮೆನ್ಷನ್ ಮಾಡಬಾರ್ದು, ಆರಾಮಾಗಿ ಅದು ಮೂಡಿಸಬೇಕು. ಮತ್ತು ನಮ್ಮದು ಹೆಲ್ಪ್ಲೈನ್ ನಂಬರ್ಸ್ ಏನೇನಿವೆ ಮತ್ತು ಯಾರಿಗೇನಾದ್ರು ಡೌಟ್ ಇದೆಯಾ? ಈಗ ನಾವು ಮನೆ ತನಕ ಹೋಗ್ತೀವಿ, ಅದರಿಂದ ಮತ್ತೆ ರಿಟರ್ನ್ ಕಾಲ್ ನಾವು ಮಾಡ್ತೀವಿ. ಬಂದು ಅಲ್ಲಿ ಅಟೆನ್ಷನ್ ಬ್ರೇಕ್ ಅಪ್. ಇಲ್ಲ ನೀವು ಒಂದು 4 ಫೋನ್ ಲೀಕ್ ಮಾಡಿ, ಅದೇ ಒಂದು 4 ಫೋನ್ ಲೀಕ್ ಮಾಡಿ.